ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಹೇಗಾಗ್ತಿದೆ ನಿಮ್ಮ ಪ್ರಿಪರೇಷನ್? ಸೊ ನಿಮ್ಮ ಪ್ರಿಪ್ರೇಷನ್ಗೆ ಆ್ಯಡ್ ಆನ್ ಆಗಿ ಒಂದು ಟಾಪಿಕ್ ಇದೆ, ದ್ಯಾಟ್ ಈಸ್ ಹೌ ಟು ಬ್ಯಾಲೆನ್ಸ್ ಅ ಕೆಮಿಕಲ್ ಇಕ್ವೇಷನ್ನ ಈಸಿಯರ್ ವೇ ಅಂತ ಹೇಳಿ. ಸೊ ದರ್ ಆರ್ 2 ಮೆಥಡ್ಸ್ ಬೇಸಿಕಲಿ. ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ ಇಸ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ಸ್, ಲೈಕ್ ನಾರ್ಮಲ್ ಕೆಮಿಕಲ್ ರಿಯಾಕ್ಷನ್ಸ್, ನ್ಯೂಕ್ಲಿಯರ್ ಅಲ್ಲ, ವಿಲ್ ಡೆಫಿನೆಟ್ಲಿ ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ವಾ. ಮಾಸ್ ಕ್ಯಾನ್ ಈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳಿದ್ರು ಬದಲು ದ total atoms of different elements on the reactant side as well as on the product side should be equal ಅಂತ ಹೇಳೋದು ಸ್ವಲ್ಪ ಸೂಕ್ತ ಅಂತ ಹೇಳಿ. ಎರಡು ಕೂಡ ಒಂದೇ. But when it comes to balancing, we are balancing because mass is same. Whatever the mass we take should be the same in the product side ಅಂತ ಹೇಳಿ. So there are 2 ways of balancing. ನಿಮಗೆ ಯಾವುದು ಇಷ್ಟ ಅನಿಸುತ್ತೆ ನೀವು ಅದನ್ನು ಚೂಸ್ ಮಾಡ್ಕೊಳ್ಬಹುದು. ಆಲ್ಜಿಬ್ರಿಕ್ ಮೆಥಡನ್ನು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟೀಚ್ ಮಾಡಿಲ್ಲ ಇಲ್ಲಿವರೆಗೂ. ನಾವು ಕಲ್ತಿರೋದು ಯಾವುದು? ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್. ಹಿಟ್ ಆ್ಯಂಡ್ ಟ್ರಯಲ್ ಮೆಥಡಲ್ಲಿ ಕೆಲವರು ಜನಗಳಿಗೆ ಈಸಿ ಆಗುತ್ತೆ, ಯಾರಿಗೆಲ್ಲ ಮ್ಯಾಥಮೆಟಿಕ್ಸ್ ಕಷ್ಟ ಇರುತ್ತೆ, ಈ ಆಲ್ಜಿಬ್ರಿಕ್ ಇಕ್ವೇಷನ್ನ ಸಾಲ್ವ್ ಮಾಡಲಿಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂದರೆ ಹಿಟ್ ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸಿಂಗ್ ಮೆಥಡಿಗೆ ಹೋಗ್ಬೋದು. ಓಕೆನಾ? ಯಾರಿಗೆ ಮ್ಯಾಥಮೆಟಿಕ್ಸ್ ಇಷ್ಟ, ಈಸಿ, ಮತ್ತು ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಇಲ್ಲ, ಕ್ವಿಕ್ಕಾಗಿ ಮಾಡ್ತಾ ಹೋಗಬೇಕು ಅಂತ ಹೇಳೋರು, ಯು ಕ್ಯಾನ್ ಗೋ ಫಾರ್ ಆಲ್ಜಿಬ್ರಿಕ್ ಮೆಥಡ್ ಆಫ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್. ಯಾವುದೇ ಇಕ್ವೇಷನ್ ಆದರೂ ಕೂಡ ಈ ಎರಡು ಮೆಥಡ್ ಯೂಶ್ವಲ್ ಆಗಿ ಕಾಮನ್ ಆಗಿರುವಂತಹ ಮೆಥಡ್ ಬ್ಯಾಲೆನ್ಸಿಂಗ್. ಸೊ ಫಸ್ಟಿಗೆ ಐ ವುಡ್ ಗೋ ವಿತ್ ಟ್ರಯಲ್ ಆ್ಯಂಡ್ ಎರರ್. ಅಂದರೆ ನಾವು ಇವಾಗ ಏನು ಕಲ್ತಿದ್ದೀವಿ, ಯಾವ ಮೆಥಡ್ಸಲ್ಲಿ ನಾವು ಇಲ್ಲಿವರೆಗೂ ಮಾಡ್ತಾ ಇದ್ವಿ ಅದನ್ನು ನಾನು ಟೀಚ್ ಮಾಡ್ತೀನಿ. ದೆನ್ ಐ ಗೋ ಫಾರ್ ದ ಆಲ್ಜಿಬ್ರಿಕ್ ಮೆಥಡ್. ಸೊ ನಿಮಗೆ ಕೋರಿಲೇಟ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಓಕೆ, ಸೊ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಅಂತ ಹೇಳುವಂಥ ಸೆಕೆಂಡ್ ಮೆಥಡ್. ಐ ಟೀಚ್ ದ ಫಸ್ಟ್ I'll teach the second method, that is hit and trial method, then I go for the algebraic method. So ಈ hit and trial method ಅಲ್ಲಿ we follow certain order. ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮೆಟಲ್ ಇದ್ದರೆ ಫಸ್ಟಿಗೆ ನೀವು ಮೆಟಲ್ಸಿಂದ ಸ್ಟಾರ್ಟ್ ಮಾಡಿ, ಎರಡು ಕಡೆ ಮೆಟಲ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಆಮೇಲೆ ನಾನ್ ಮೆಟಲ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಾನು ನಾನ್ ಮೆಟಲ್ ಅಂತ ಹೇಳಿದ ತಕ್ಷಣ ನಿಮಗೆ ಮನಸ್ಸಿಗೆ ಬರಬೇಕು ಯಾವುದೆಲ್ಲ? ಗೇಷಿಯಸ್ ಎಲಿಮೆಂಟ್ಸ್, ಹೈಡ್ರೋಜನ್, ಹೀಲಿಯಮ್, ಎಲ್ಲ ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್, ಕ್ಲೋರಿನ್, ಬ್ರೋಮಿನ್, ಎಲ್ಲ ಹ್ಯಾಲೋಜನ್ ಎಲಿಮೆಂಟ್ಸ್ ಸಚ್ ಆಸ್ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಮತ್ತು ಸಾಲಿಡ್ ನಾನ್ ಮೆಟಲ್ಸ್, ಕಾರ್ಬನ್ ಆಗಿರ್ಬೋದು, ಸಲ್ಫರ್, ಸಿಲಿಕಾನ್, ಫಾಸ್ಫರಸ್. ಸಿಲಿಕಾನ್ ಇಸ್ ಅ ಮೆಟಲಾಯ್ಡ್, ಬಟ್ ಫಾಸ್ಫರಸ್, ಸಲ್ಫರ್ ಇದೆಲ್ಲವುಗಳು ಕೂಡ ಸಾಲಿಡ್ ಆಗಿರುವಂತಹ ನಾನ್ ಮೆಟಲ್ಸ್ಗಳು. ಸೊ ಯು ಶುಡ್ ಹ್ಯಾವ್ ದಟ್ ಐಡಿಯಾ, ಯಾವುದು ನಾನ್ ಮೆಟಲ್, ಯಾವುದು ಮೆಟಲ್ ಅಂತ ಹೇಳಿ. ಅದು ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಬೇಸಿಕ್ಸ್ ಎಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳುವಂತಹ ಒಂದು ಥಾಟನ್ನು ನೀವು ನಿಮಗೆ ಹಾಕ್ಕೊಳ್ಬೇಕು. ಓಕೆ, ಸೊ ನಾನ್ ಮೆಟಲ್ಸಲ್ಲಿ ಆಕ್ಸಿಜನ್ ಅಂತ ಹೇಳುವ ನಾನ್ ಮೆಟಲಿಗೆ ಥರ್ಡ್ ಪ್ರಯಾರಿಟಿ ಕೊಡಿ. ಅಂದರೆ ಆಕ್ಸಿಜನ್ನ ನೀವು ಥರ್ಡ್ ಸ್ಟೆಪ್ಪಲ್ಲಿ ತಗೊಳ್ಳಿ, ಹೈಡ್ರೋಜನ್ ಯಾವಾಗಲೂ ಲಾಸ್ಟ್ ಸ್ಟೆಪ್ಪಲ್ಲಿ ಇಟ್ಕೊಳ್ಳಿ. ಫಸ್ಟಿಗೆ ಮೆಟಲ್ಸ್, ಆಮೇಲೆ ನಾನ್ ಮೆಟಲ್ಸ್ ಎಕ್ಸೆಪ್ಟ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್, ಕ್ಲೋರಿನ್, ಬ್ರೋಮಿನ್, ಸಲ್ಫರ್, ನೈಟ್ರೋಜನ್ ಇದೆಲ್ಲವುಗಳು ಬರುತ್ತೆ ಅದರೊಳಗಡೆ. ಅದಾದ ಮೇಲೆ ಆಕ್ಸಿಜನ್ ಮಾಡಿ, ಅದಾದ ಮೇಲೆ ಹೈಡ್ರೋಜನ್ ಮಾಡಿ. ನೀವು ಕೇಳ್ಬೋದು ನನಗೆ, ಮ್ಯಾಮ್ ಮೆಟಲ್ಸೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ನಾನ್ ಮೆಟಲಿಂದ ಸ್ಟಾರ್ಟ್ ಮಾಡಿ. ಮ್ಯಾಮ್ ನಾನ್ ಮೆಟಲ್ಸಲ್ಲಿ ಬರೀ ಆಕ್ಸಿಜನು ಹೈಡ್ರೋಜನ್ ಇದೆ. ಫಾರ್ ಎಕ್ಸಾಂಪಲ್ ವಾಟರ್ ಇಕ್ವೇಷನ್, H2 + O2 ಗಿವಿಂಗ್ ವಾಟರ್. ಈ ಇಕ್ವೇಷನಲ್ಲಿ ಆಕ್ಸಿಜನು ಹೈಡ್ರೋಜನ್ ಅಷ್ಟೇ ಇದೆ, ಮೆಟಲ್ಸು ಇಲ್ಲ, ನಾನ್ ಮೆಟಲ್ಸು ಇಲ್ಲ. ಏನು ಮಾಡೋದು? ಆಕ್ಸಿಜನಿಂದ ಸ್ಟಾರ್ಟ್ ಮಾಡಿ ಮತ್ತು ಹೈಡ್ರೋಜನಿಗೆ ಹೋಗಿ. ಸೊ ಇದ್ದರೆ ಈ ಆರ್ಡರನ್ನು ಫಾಲೋ ಮಾಡಿ, ಇಟ್ ವಿಲ್ ಬಿ ಈಸಿ ಫಾರ್ ಯು ಅಂತ ಹೇಳಿ. ಹಾಗಾದರೆ ವಿಲ್ ಬಿಗಿನ್ ವಿತ್ ದ ಸೆಕೆಂಡ್ ಮೆಥಡ್, ವಿಚ್ ಇಸ್ ಯೂಶ್ವಲಿ ದ ಮೆಥಡ್ ಸ್ಕೂಲ್ಸಲ್ಲಿ ಟೀಚ್ ಮಾಡುವಂತಹ ಮೆಥಡ್ ಆಗಿರುತ್ತೆ. ಸೊ ಸೆಕೆಂಡ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ನೈಟ್ರಿಕ್ ಆ್ಯಸಿಡ್ ಜೊತೆ HNO3 reacts with calcium hydroxide, ಆಯಿತಾ, ಗಿವಿಂಗ್ ಕ್ಯಾಲ್ಶಿಯಂ ನೈಟ್ರೇಟ್ NO3 whole twice ಆ್ಯಂಡ್ ವಾಟರ್. ಇದು ಈಕ್ವೇಷನ್ ಬಂದು. ಸೊ ಈ ಈಕ್ವೇಷನಲ್ಲಿ ನಾವು ಮೆಟಲ್ಸಿಂದ ಸ್ಟಾರ್ಟ್ ಮಾಡೋಣವಾ? ಮೆಟಲಿಗೆ ಹೋದರೆ ಯಾವುದನ್ನು ಚೂಸ್ ಮಾಡ್ಕೊಳ್ಬೇಕು? ಫಸ್ಟಿಗೆ ಕ್ಯಾಲ್ಶಿಯಮ್ನ ಚೂಸ್ ಮಾಡಬೇಕು. ಕ್ಯಾಲ್ಶಿಯಂ ರಿಯಾಕ್ಟೆಂಟಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ, 1. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ? ಅಲ್ಲೂ ಕೂಡ 1 ಇದೆ. ಬ್ಯಾಲೆನ್ಸ್ಡ್ ಆಯಿತಾ? ಸೊ ಮೆಟಲ್ ಆಯಿತು. ದೆನ್ ಗೋ ಫಾರ್ ನಾನ್ ಮೆಟಲ್. ನಾನ್ ಮೆಟಲಲ್ಲಿ ಆಕ್ಸಿಜನು ಹೈಡ್ರೋಜನು ಲಾಸ್ಟಿಗೆ ಇಟ್ಕೊಳ್ತೀರಾ. ಅದಲ್ಲದೆ ಇರುವಂತಹ ನಾನ್ ಮೆಟಲ್ ನೈಟ್ರೋಜನ್. ಇಲ್ಲಿ ನೈಟ್ರೋಜನ್ ಎಷ್ಟಿದೆ? ನಮ್ಮ ರಿಯಾಕ್ಟೆಂಟಲ್ಲಿ ನೈಟ್ರೋಜನ್ ಯಾವ ಕಂಪೌಂಡಲ್ಲಿದೆ? HNO3 ಅಲ್ಲಿದೆ. HNO3 ಅಂತ ಹೇಳೋ ಕಂಪೌಂಡಲ್ಲಿ ನೈಟ್ರೋಜನ್ ಒಂದೇ ಟೈಮ್ ಇರುವಂಥದ್ದು. ಅದೇ ನೈಟ್ರೋಜನ್ ಪ್ರಾಡಕ್ಟಲ್ಲಿ ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಹೇಳುವ ಕಂಪೌಂಡಲ್ಲಿದೆ. ಔಟ್ಸೈಡ್ ದ ಬ್ರಾಕೆಟ್ ನೀವು 2 ಅಂತ ಹೇಳಿ ಬರ್ಕೊಂಡ್ರಿ.
ಸೊ ನೈಟ್ರೋಜನ್ 2 ಆಯಿತು. ಹೇಗೆ? ಇಲ್ಲಿ ಪಕ್ಕದಲ್ಲಿ ನೈಟ್ರೋಜನ್ ಏನು ವ್ಯಾಲ್ಯೂಸ್ ಇಲ್ಲ ಅಂದರೆ 1 1 2s are 2 ಅಂದರೆ ನೈಟ್ರೋಜನ್ 2 ಇದೆ. ಸೊ ನೀವೇನು ಮಾಡ್ತೀರಾ, ಇಲ್ಲಿ 2 times ನೈಟ್ರೋಜನ್ ಅಂತ ಹೇಳಿ ಬರ್ಕೊಳ್ತೀರಾ. ಓಕೆನಾ? ನೆಕ್ಸ್ಟ್ ಏನಾಯಿತು, ನಾನ್ ಮೆಟಲ್ ನೈಟ್ರೋಜನ್ ಬ್ಯಾಲೆನ್ಸ್ ಮಾಡಾಯಿತು, ನೋ ಅದರ್ ನಾನ್ ಮೆಟಲ್ಸ್. ಸೊ ಯು ಆರ್ ಗೋಯಿಂಗ್ ಫಾರ್ ಆಕ್ಸಿಜನ್. ಆಕ್ಸಿಜನಿಗೆ ತಗೊಳ್ತಾರೆ. ಆಕ್ಸಿಜನ್ ಎಲ್ಲೆಲ್ಲ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎರಡೂ ಕಂಪೌಂಡಲ್ಲೂ ಆಕ್ಸಿಜನ್ ಇದೆ. ಹಾಗಾದರೆ ನೀವು ಮೈಂಡಲ್ಲಿ ಎರಡೂ ಕಂಪೌಂಡಿಂದ ಆಕ್ಸಿಜನ್ ತೆಗೆದು ಆ್ಯಡ್ ಮಾಡಿ ಆ ನಂಬರನ್ನು ಆಚೆ ಕಂಪೇರ್ ಮಾಡಿ. ಹೇಗೆ? 2 3s are 6 ಆಕ್ಸಿಜನ್ ಆಯಿತಾ? ಒಂದು ಕಂಪೌಂಡಲ್ಲಿ 6 ಆಕ್ಸಿಜನ್ ಇದೆ. ಇಲ್ಲಿ ನೋಡಿ, ಔಟ್ಸೈಡ್ ದ ಬ್ರಾಕೆಟ್ 2 ಇದೆ. ಸೊ ಟೋಟಲ್ 8 ಆಕ್ಸಿಜನ್ ಇದೆ ನಮ್ಮ ರಿಯಾಕ್ಟೆಂಟ್ ಸೈಡಲ್ಲಿ. ಅದೇ ನೀವು ಇಲ್ಲೂ ಕಂಪೇರ್ ಮಾಡಿ, 3 2s are 6 plus 1. ಸೊ ಟೋಟಲ್ 7 ಆಕ್ಸಿಜನ್ ಇದೆ ನಮ್ಮ ಪ್ರಾಡಕ್ಟ್ ಸೈಡಲ್ಲಿ. ಸೊ ಪ್ರಾಡಕ್ಟ್ ಸೈಡಲ್ಲಿ ಕಡಿಮೆ, ರಿಯಾಕ್ಟೆಂಟ್ ಸೈಡಲ್ಲಿ ಜಾಸ್ತಿ. ಸೊ what I do, I'll just add here 2. Multiply the water by 2. So 6 plus 2 ಆಯಿತು is equal to 8 ಆಯಿತು. ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತಾ? ದೆನ್ ಕ್ರಾಸ್ ವೆರಿಫೈ ಅಗೇನ್. While you balanced oxygen, did you change any coefficient value of metal or non-metal? Is it still the same ಅಂತ ಹೇಳೋದನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳೇಬೇಕು ಪ್ರತಿ ಸ್ಟೆಪ್ಪಲ್ಲೂ ಕೂಡ. ಹೈಡ್ರೋಜನ್ ಬ್ಯಾಲೆನ್ಸಿಂಗ್. ಹೇಗೆ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿದಿರಾ? 2 times ಹೈಡ್ರೋಜನ್ ಇದೆ ಈ ಕಂಪೌಂಡಲ್ಲಿ, ಇಲ್ಲಿ ಹೊರಗಡೆ ಹೈಡ್ರೋಜನ್ ಇದೆ. ಸೊ ದೇರ್ ಆರ್ 4 times ಹೈಡ್ರೋಜನ್ ಇದೆ ರಿಯಾಕ್ಟೆಂಟ್ ಸೈಡ್. ಇಲ್ಲಿ ಎಷ್ಟಿದೆ ನೋಡಿ, 2 2s are 4 ಹೈಡ್ರೋಜನ್ ಇದೆ. ಓನ್ಲಿ ಒನ್ ಕಂಪೌಂಡ್ ಹ್ಯಾಸ್ ಗಾಟ್ ಹೈಡ್ರೋಜನ್ ಆ್ಯಂಡ್ 2 2s are 4 ಹೈಡ್ರೋಜನ್. So hydrogen, in terms of hydrogen, both the side, total number of atoms are same. So equation is balanced. Simple equation, balanced ಆಯಿತು ಅಲ್ವಾ? Next, decomposition of lead nitrate. PbNO3 whole twice, giving lead oxide, nitrogen dioxide and oxygen. So how do we balance? First we go with metal. 1 Pb, 1 Pb. Metal is balanced. Then we go for non-metal. Except oxygen. Which non-metal is present here? Nitrogen. How many nitrogens are there in the reactant side? 2. How many nitrogens are there in the product side? 1. So I'll write here 2. Multiply by number 2. Oxygen. Next order is oxygen. Oxygen ಎಷ್ಟಿದೆ ಇಲ್ಲಿ? 3 2s are 6 oxygen ಇದೆ. How about the product side oxygen? 1 2 2s are 4 plus 1 5 ಆಯಿತು ಆ್ಯಂಡ್ 7 ಆಯಿತು. 7 ಆಕ್ಸಿಜನ್ ಇದೆ ನಮ್ಮ ಪ್ರಾಡಕ್ಟ್ ಸೈಡಲ್ಲಿ. ಸೊ ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಆಬ್ವಿಯಸ್ಲಿ ಐ ಶುಡ್ ರೇಸ್ ದ ನಂಬರ್ ಹಿಯರ್ ಅಲ್ವಾ? ಇಲ್ಲಿ ನನಗೆ ರೇಸ್ ಮಾಡಬೇಕು ನಂಬರ್ಸನ್ನು. ಬಿಕಾಸ್ ಇಫ್ ಐ ಡ್ರಾ ದ ಬಾಕ್ಸ್, ಐ ಕ್ಯಾನ್ ನಾಟ್ ಚೇಂಜ್ ಎನಿಥಿಂಗ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸೈಡ್ ದ ಬಾಕ್ಸ್. ಸೊ ಇವಾಗ ನಾನು 2 ಅಂತ ಹೇಳಿ ಮಲ್ಟಿಪ್ಲೈ ಮಾಡಿದ್ರೆ, ವಾಟ್ ಅಬೌಟ್ ದ ಕೌಂಟ್ ಆಫ್ ಆಕ್ಸಿಜನ್? 3 2s are 6 ಆಯ್ತಲ್ವಾ? 6 2s are 12 ಆಕ್ಸಿಜನ್ ಆಯಿತು. So how many oxygens I have got now? 12 oxygen. So I have to raise oxygen on the product side as well. ಹೇಗೆ? ಇಲ್ಲಿ ಮೆಟಲ್ ಮತ್ತೆ ಇನ್ಬ್ಯಾಲೆನ್ಸ್ ಆಯಿತು, ಅನ್ಬ್ಯಾಲೆನ್ಸ್ಡ್ ಆಯಿತು, ನೈಟ್ರೋಜನ್ ಮತ್ತೆ ಅನ್ಬ್ಯಾಲೆನ್ಸ್ಡ್ ಆಯಿತು. ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಫಸ್ಟಿಂದ ಮತ್ತೆ. ಸೊ 2 times Pb ಆಯಿತು. ಸೊ ಐ ಆಮ್ ರೈಟಿಂಗ್ ಹಿಯರ್ 2 times Pb. ಮೆಟಲ್ ಬ್ಯಾಲೆನ್ಸ್ಡ್ ಆಯಿತು ಅಗೇನ್. ನೆಕ್ಸ್ಟ್ 2 2s are 4 times nitrogen. So what I'm going to do here is 4 times nitrogen ಅಂತ ಹೇಳುವ ಕಾರಣಕ್ಕೋಸ್ಕರ ಇಲ್ಲೂ ಕೂಡ 4 times nitrogen ಆಯಿತು. ನೆಕ್ಸ್ಟ್ ಆಕ್ಸಿಜನ್, ಯು ಆಲ್ರೆಡಿ ನೋ ದಟ್ 3 2s are 6 6 2s are 12 ಆಕ್ಸಿಜನ್ ಇದೆ. ಹಾಗಾಗಿ ಇನ್ ಆರ್ಡರ್ ಟು ಗೆಟ್ 12 ಆಕ್ಸಿಜನ್ ಓವರ್ ಹಿಯರ್, ವಾಟ್ ಡು ಐ ಡೂ? I have to balance the oxygen by multiplying appropriate number, but cross verify ಅದು ಆಲ್ರೆಡಿ 12 ಆಯ್ತಾ ಇಲ್ವಾ ಅಂತ ಹೇಳಿ. ಸೊ ಇಲ್ಲಿ 2 4 2s are 8 plus 2 is equal to 12 oxygen. So you don't have to multiply anything near that oxygen. It's already balanced. Aita? So this is like hit and trial method where you balance first metal, non-metal, oxygen. Suddenly everything becomes unbalanced. So you started balancing again by adding appropriate, by raising appropriate value as a coefficient. This is one way of balancing. So I have few more examples. Say that we have aluminium sulfate, Al2SO4 whole thrice, reacting with hydrochloric acid, HCl. So we get aluminium chloride plus sulfuric acid. Okay, this is a reaction. Hege balance ಮಾಡ್ತೀವಿ? First we start with aluminium, metal. So first we are going to start with
metal. There are 2 aluminums. In order to balance, I will substitute the value of 2 over there. Next, I should go for non-metal other than oxygen, right? Non-metal other than oxygen. For example, sulfur 3 times ಇದೆ. So what do I write? ಈ ಒಂದು compound ಅಲ್ಲಿ sulfur ಇರುವ ಕಾರಣ I multiply the whole compound by 3. Okay, I cannot just write sulfur under sulfur 3. ಅದೇನಾಗುತ್ತೆ ಕೆಮಿಕಲ್ ಲಾ ಆಫ್ ಕಾಂಬಿನೇಷನ್ನ ನಾನು ವೈಲೇಟ್ ಮಾಡಿದಾಗ ಆಗುತ್ತೆ. ಸೊ 3 ಆಯಿತು. ಸೊ ನಾನ್ ಮೆಟಲಲ್ಲಿ ಸಲ್ಫರ್ ಇದೆ, ಕ್ಲೋರಿನ್ ಕೂಡ ಇದೆಯಾ? ಸೊ ಕ್ಲೋರಿನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣವಾ? ಎಷ್ಟಿದೆ ಇಲ್ಲಿ ಕ್ಲೋರಿನ್ ಚೆಕ್ ಮಾಡಿ. 2 3s 6 ಕ್ಲೋರಿನ್ ಇದೆ ಅಲ್ವಾ? ಸೊ ಐ ವಿಲ್ ರೈಟ್ ಹಿಯರ್ 6 ಕ್ಲೋರಿನ್. ಸೊ ಇನ್ ನಾನ್ ಮೆಟಲ್ ಕ್ಯಾಟಗರಿ ಐ ಬ್ಯಾಲೆನ್ಸ್ಡ್ ಸಲ್ಫರ್ ಆಸ್ ವೆಲ್ ಆಸ್ ಕ್ಲೋರಿನ್. ನೆಕ್ಸ್ಟ್ ಏನು ಉಳ್ಕೊಂಡಿದೆ ಥರ್ಡ್ ಸ್ಟೆಪ್ಪಲ್ಲಿ? ಥರ್ಡ್ ಸ್ಟೆಪ್ ಆಸ್ ಅನ್ ನೆಕ್ಸ್ಟ್ ಮೇಯ್ನ್ ಆಗಿರುವಂಥ ಎಲಿಮೆಂಟ್ ಯಾವುದು? ಆಕ್ಸಿಜನ್. ಆಕ್ಸಿಜನ್ ಈ ಒಂದು ಕಂಪೌಂಡಲ್ಲಿ ಮಾತ್ರ ಇರುವಂಥದ್ದು. ಎಷ್ಟು ಟೈಮ್ ಇದೆ? 4 3s 12 ಟೈಮ್ಸ್ ಆಕ್ಸಿಜನ್ ಇದೆ. ಇಲ್ಲಿ ಎಷ್ಟಿದೆ ಆಕ್ಸಿಜನ್? 3 4s 12 ಟೈಮ್ಸ್. ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯಿತಾ? ಎರಡೂ ಕಡೆ ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ಡ್ ಆಯಿತು. ಸೊ ಮೆಟಲ್ ಆಯಿತು, ನಾನ್ ಮೆಟಲ್, ಆಕ್ಸಿಜನ್ ಆಸ್ ವೆಲ್ ಆಸ್ ಹೈಡ್ರೋಜನ್. ಹೈಡ್ರೋಜನ್ ಚೆಕ್ ಮಾಡೋಣ. ಹೈಡ್ರೋಜನ್ ನೋಡಿ 6 ಟೈಮ್ಸ್ ಹೈಡ್ರೋಜನ್ ಇದೆ. ಇಲ್ಲಿ ಎಷ್ಟಿದೆ? 3 2s 6 ಟೈಮ್ಸ್ ಹೈಡ್ರೋಜನ್ ಇದೆ. ಸೊ ದ ಎಂಟೈರ್ ಇಕ್ವೇಷನ್ ಇಸ್ ಬ್ಯಾಲೆನ್ಸ್ಡ್ ನಾವು. ಎಲ್ಲ ಇಕ್ವೇಷನ್ ಏನಾಯಿತು? ಕ್ಲಿಯರ್ ಆಗಿ ಬ್ಯಾಲೆನ್ಸ್ಡ್ ಆಯಿತು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹಿಟ್ ಆ್ಯಂಡ್ ಟ್ರಯಲ್ ಮೆಥಡಲ್ಲಿ ನಾವು ಫಸ್ಟಿಗೆ ಕಾಲಮ್ ಬರೆಯೋದು ಮತ್ತು ತುಂಬ ಉದ್ದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕಿಂತ ಫಾಲೋ ದಿಸ್ ಆರ್ಡರ್. ಮೆಟಲ್ಸಲ್ಲಿ 2 ಡಿಫ್ರೆಂಟ್ ಮೆಟಲ್ಸ್ ಬಂದಾಗ ಏನು ಮಾಡೋದು ಅಂತ ಹೇಳಿ ನಿಮ್ಗೊಂದು ಥಾಟ್ ಬಂದರೆ, ಡೋಂಟ್ ವರಿ, ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿ 1 ಮೆಟಲ್. ಫಾರ್ ಎಕ್ಸಾಂಪಲ್, ಒಂದು ಸಿಂಪ್ಲೆಸ್ಟ್ ಇಕ್ವೇಷನ್ ಬೇರಿಯಂ ಸಲ್ಫೇಟ್ ಇದು ಕೊಡ್ತೀನಿ. ಸೇ ದಟ್ ಬೇರಿಯಂ ಕ್ಲೋರೈಡ್ ಇಸ್ ರಿಯಾಕ್ಟಿಂಗ್ ವಿತ್ ಸೋಡಿಯಂ ಸಲ್ಫೇಟ್. ಓಕೆನಾ? And you get simple precipitate of barium sulfate along with the formation of sodium chloride. ಇದೊಂದು ಸಿಂಪಲ್ ರಿಯಾಕ್ಷನ್. ಈಗ ನಾನು ಆರ್ಡರ್ ನಿಮ್ಗೆ ಆಲ್ರೆಡಿ ಕೊಟ್ಟಿದೆ. ಏನದು? ಮೆಟಲ್. ಸೊ ಯು ಆರ್ ಸೇಯಿಂಗ್ ಮ್ಯಾಮ್ ದೆರ್ ಆರ್ 2 ಮೆಟಲ್ಸ್, ವಿಚ್ ಮೆಟಲ್ ಪ್ರಯಾರಿಟಿ ವಿ ಶುಡ್ ಗಿವ್? ಆ ಥರ ಏನಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿ ಮೆಟಲ್ಸ್. Say that 1 barium I'm starting. Here also 1 barium, balanced. Next, go for the next metal. Sodium is the next metal I found here. 2 sodium. I'm writing here 2, balanced. Then only I'll go for non-metal. Okay, apart from oxygen and hydrogen, I find sulfur as one of the non-metal as well as chlorine. So 1 sulfur, here also 1 sulfur, balanced aita. Chlorine bandaga there are 2 chlorines here. Illi automatically chlorine balanced agide the moment I wrote 2 sodium. So adu kuda balanced aitu. Metal aitu, non-metal aitu. Non-metal alli I focused on sulfur as well as chlorine. Oxygen. The next step is oxygen. There is no hydrogen over here. So I stop till oxygen. Oxygen alli 4 ide. Illu kuda there are 4 oxygen. Balanced aitu. So these are nothing but hit and trial of balancing the equation with the different metals. Metals iddaga ನಾವು ಈ ಥರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ. ಆಲ್ ರೈಟ್. ನೆಕ್ಸ್ಟ್ ವಾಟರ್ ಬ್ಯಾಲೆನ್ಸ್ ಮಾಡಲಿಲ್ಲ, ದ್ಯಾಟ್ ಯು ಕ್ಯಾನ್ ಡೂ ಇಟ್. ನಾವು ಬೇಕಾದ್ರೆ ಆಲ್ಜಿಬ್ರಿಕ್ ಮೆಥಡ್ ಇಟ್ಕೊಂಡು ನಾವು ವಾಟರ್ದು ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. ಸೊ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ವೇ ಆಫ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ಬಂದು, ಆರ್ ಒನ್ ಮೋರ್ ಕಾಮನ್ ವೇ ಆಫ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ಬಂದು ಆಲ್ಜಿಬ್ರಿಕ್ ಮೆಥಡ್ ಆಫ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್. ಸೊ ಆಲ್ಜಿಬ್ರಿಕ್ ಮೆಥಡ್ ಆಫ್ ಇಕ್ವೇಷನಲ್ಲಿ ನಾವು ಹೇಗೆ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳೋದನ್ನ ನಾವು ನೆಕ್ಸ್ಟ್ ಕಲಿತಾ ಹೋಗೋಣ. ಫಾರ್ ದಿಸ್ ರಾ ಇಕ್ವೇಷನ್ ಅಂದರೆ ಸ್ಕೆಲಿಟಲ್ ಇಕ್ವೇಷನ್ ಅನ್ನು ಬರ್ದಿದ್ದೀನಿ ಇಲ್ಲಿ. ಸೊ ಒಂದು ಚೇಂಜ್. Okay, so this is how my skeletal equation looks like. N2 plus H2 giving 2 times NH3. So ಇಲ್ಲಿ N2 ನನಗೆ ಗೊತ್ತಿಲ್ಲ, I'll take it as A. B ಗೊತ್ತಿಲ್ಲ, H2 ಗೊತ್ತಿಲ್ಲ, I'll consider it as B coefficient. NH3 ಗೊತ್ತಿಲ್ಲ, I'll consider it as C. ಸೊ ನಾನು ಏನು ಮಾಡ್ತೀನಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಇಟ್ಕೊಂಡು I equate the atoms of nitrogen in the reactant side and product side in terms of algebraic equation. ಆಮೇಲೆ ಆ ಆಲ್ಜಿಬ್ರಿಕ್ ಇಕ್ವೇಷನ್ನ ಸಾಲ್ವ್ ಮಾಡಿಕೊಂಡು ಐ ವಿಲ್ ಐಡೆಂಟಿಫೈ ದ ವ್ಯಾಲ್ಯೂ ಆಫ್ ಎ ಬಿ ಸಿ. ಹಾಗೆ ನಾನು ಈ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೊರಡ್ತೀನಿ. ಫಾರ್ ಎಕ್ಸಾಂಪಲ್, ನನಗಿವಾಗ ಎ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ವಾಟ್ ಈಸ್ ಎ? ಇಟ್ಸ್ ಅ ಕೋಎಫಿಷಿಯಂಟ್. ಐ ಆಮ್ ರಿಲೇಟಿಂಗ್ ಇಟ್ ಟು ನೈಟ್ರೋಜನ್. ಬಟ್ ಅದೇ ನೈಟ್ರೋಜನ್ ಪ್ರಾಡಕ್ಟ್ ಸೈಡಲ್ಲೂ ಇದೆಯಾ? ಬಟ್ ಪ್ರಾಡಕ್ಟ್ ಸೈಡಲ್ಲಿ ನಾನು ಸಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟು ಆಟಮ್ಸ್ ಆಫ್ ನೈಟ್ರೋಜನ್ ಇದೆ? 2. ಹಾಗಾಗಿ ನಾನು ಆಲ್ಜಿಬ್ರಿಕ್ ಇಕ್ವೇಷನಲ್ಲಿ ಬರಿತೀನಿ 2 ಟೈಮ್ಸ್ ಆಫ್ ಎ ಅಂತ ಹೇಳುವ ನೈಟ್ರೋಜನನ್ನು ನಾನು ಇಲ್ಲಿ ಸಿ ನೈಟ್ರೋಜನ್ಗೆ ಈಕ್ವೇಟ್ ಮಾಡ್ತೀನಿ. ಇದನ್ನು ನಾನು ಇಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಬಿ. ಸೊ ಇದು ಯಾವುದಕ್ಕೆ ನಾನು ಬರ್ತೀನಿ? ಫಾರ್
ನೈಟ್ರೋಜನ್. ನನಗೆ ನೈಟ್ರೋಜನ್ ಐಡೆಂಟಿಫೈ ಮಾಡಬೇಕಂತ ಹೇಳಿದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸನ್ನು ಅಪ್ಲೈ ಮಾಡಿಕೊಂಡು ಐ ಡಿರೈವ್ ಒನ್ ಆಲ್ಜಿಬ್ರಿಕ್ ಇಕ್ವೇಷನ್ ಮತ್ತು ಅದನ್ನ ಸಾಲ್ವ್ ಮಾಡಿದ್ರೆ ಆಯಿತು. ಹಾಗೆ ಫಾರ್ ಹೈಡ್ರೋಜನ್ ನಾನೇನು ಮಾಡ್ತೀನಿ, ಸೆಕೆಂಡ್ ಆಲ್ಜಿಬ್ರಿಕ್ ಇಕ್ವೇಷನ್ ಫಾರ್ಮನ್ನು ತಗೊಳ್ತೀನಿ. ಹೇಗೆ, ಇಲ್ಲಿ ಆಲ್ರೆಡಿ 2 ಹೈಡ್ರೋಜನ್ ಆಟಮ್ಸ್ ಇದೆ, ಅದನ್ನು ನಾನು 2b ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. 2b is equal to ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ, 3 ಹೈಡ್ರೋಜನ್ ಆಟಮ್ ಇದೆ. ಸೊ ಸಿ ಅಂತ ಹೇಳುವಂತಹ ಅನ್ನೋನ್ ಫ್ಯಾಕ್ಟ್ರಿಂದ ನಾನು ಅದನ್ನ ಕ್ಲಬ್ ಮಾಡಿ, ಸೊ ಇಟ್ ವಿಲ್ ಬಿ ಲೈಕ್ 2b is equal to 3c. ಇದು ಸೆಕೆಂಡ್ ಆಲ್ಜಿಬ್ರಿಕ್ ಇಕ್ವೇಷನ್ ಆಯಿತು. ಓಕೆ, ಈಗ ಎಲ್ಲವುಗಳು ಕೂಡ ಇಲ್ಲಿ ಅನ್ನೋನ್, ನಮಗೆ ಯಾವುದು ಗೊತ್ತಿಲ್ಲ. ಸೊ ಐ ವಿಲ್ ಅಸ್ಯೂಮ್ ದ್ಯಾಟ್ a is equal to 1. ಆಮೇಲೆ ನಾವು ಕ್ರಾಸ್ ವೆರಿಫೈ ಮಾಡ್ಬೋದು ವೆದರ್ a was equal to 1 ಅಂತ ಹೇಳಿ. ಸೊ ಲೆಟ್ಸ್ ಅಸ್ಯೂಮ್ that a is equal to 1. ನಾನು a ಅನ್ನು 1 ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಸಿ ವ್ಯಾಲ್ಯೂ ನನಗೆ ಆಟೋಮ್ಯಾಟಿಕಲಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಈ ಅಸಂಪ್ಷನ್ ಮಾಡಿ ಪುಟ್ ದ ವ್ಯಾಲ್ಯೂ ಆಫ್ a, ಇದೆಲ್ಲ ಬರೀತು ಕುತ್ಕೊಳ್ಬೇಕು ಅಂತೇನಿಲ್ಲ. ಪುಟ್ ದ ವ್ಯಾಲ್ಯೂ ಆಫ್ a ಇನ್ ಇಕ್ವೇಷನ್ 1 ನೀವು ಹಾಕ್ತೀರಾ ಅಂದ್ಕೊಳ್ಳಿ. ಇಕ್ವೇಷನ್ 1 ಏನು, 2a is equal to c ಅಲ್ವಾ. So if value of a is 1, which implies that c value as 2. ನೀವು a ಜಾಗದಲ್ಲಿ 1 ಹಾಕಿದ್ರೆ c ವ್ಯಾಲ್ಯೂ ಏನಾಯಿತು, 2 ಆಯಿತು. ಓಕೆ, c ವ್ಯಾಲ್ಯೂ 2 ಆದರೆ ಯು ಕ್ಯಾನ್ ಐಡೆಂಟಿಫೈ ದ ವ್ಯಾಲ್ಯೂ ಆಫ್ b. ಈ ಇಕ್ವೇಷನಲ್ಲಿ c ವ್ಯಾಲ್ಯೂ ಮಾತ್ರ ಅನ್ನೋನ್ ಇತ್ತು, ಅದು ಗೊತ್ತಾಯಿತು. ಸೊ ವ್ಯಾಲ್ಯೂ ಆಫ್ b, ದೇರ್ ಫೋರ್ ವ್ಯಾಲ್ಯೂ ಆಫ್ b ಏನಾಯ್ತು ಇಲ್ಲಿ 2b ಅಂತ ಹೇಳಿ ಅಂದ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ c, that is 2. So 2b is equal to 6. Therefore b is equal to 6 by 2. ಎಷ್ಟಾಯಿತು, 3 ಆಯಿತು. ಸೊ ವ್ಯಾಲ್ಯೂ ಆಫ್ a 1 ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ ನಾವು. ವ್ಯಾಲ್ಯೂ ಆಫ್ c 2 ಆಯಿತು, ವ್ಯಾಲ್ಯೂ ಆಫ್ b 3 ಆಯಿತು. ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ಹೇಳಿ ನೀವು ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಅಪ್ಲೈ ಹಿಯರ್ ಇಟ್ ಸೆಲ್ಫ್. 1 mole of N2 reacts with value of B ಏನು 3 moles of H2 gives value of C ಏನು 2 moles of NH3. So what was the value of A here? 1. 2 nitrogen, illu kuda 2 nitrogen. Yes, it is correct and it is obeying the law of conservation of mass where all the atoms of different elements on both the side is equal. ಅಲ್ವಾ. ಹೀಗೆ ನೀವು ಬೈ ಸಿಂಪ್ಲಿ ಸಾಲ್ವಿಂಗ್ ಆಲ್ಜಿಬ್ರಿಕ್ ಇಕ್ವೇಷನ್ ಎರಡೂ ಕಡೆ ಏನು ಮಾಡ್ಬೋದು, ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡ್ಬೋದು. ಸಿ ದ ಅಮೌಂಟ್ ಆಫ್ ಟೈಮ್ ಐ ಟೇಕ್ ಹಿಯರ್ ಆ್ಯಂಡ್ ಅಮೌಂಟ್ ಆಫ್ ಟೈಮ್ ಯು ಟೇಕ್ ಫಾರ್ ಸಾಲ್ವಿಂಗ್ ದ ಆಲ್ಜಿಬ್ರಿಕ್ ಇಕ್ವೇಷನ್ ವೇರೀಸ್. ಸೊ ದ್ಯಾಟ್ ಗಿವ್ಸ್ ಯು ದ ಸ್ಪೀಡ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ ವೆಲ್. ಹಾಗಾದರೆ ನೆಕ್ಸ್ಟ್ ಇಕ್ವೇಷನ್ನ ಸಾಲ್ವ್ ಮಾಡ್ತಾ ಬರೋಣ. ಇದರಲ್ಲಿ ಮಿಥೇನ್ ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಓಕೆ, ಸೊ ಇಲ್ಲಿ ಎ ಬಿ ಸಿ ಆ್ಯಂಡ್ ಡಿ ಅಂತ ಹೇಳಿ ತಗೊಂಡಿದ್ದೇನೆ. ಫಾರ್ ಕಾರ್ಬನ್ ಹೇಗೆ ನೀವು ರಿಲೇಟ್ ಮಾಡ್ತೀರಾ ಆಲ್ಜಿಬ್ರಿಕ್ ಇಕ್ವೇಷನ್ನ? ಎ ಫಾರ್ ಕಾರ್ಬನ್ ಎ ಇಸ್ ಈಕ್ವಲ್ ಟು, ಇಲ್ಲಿ ಕಾರ್ಬನ್ ಯಾವುದು ಸಿ ಆಯಿತಾ, ಇದು ಇಕ್ವೇಷನ್ 1 ಅಂತ ಹೇಳಿ ಕನ್ಸಿಡರ್ ಮಾಡಿ. ಫಾರ್ ಹೈಡ್ರೋಜನ್, ಹೈಡ್ರೋಜನ್ಗೆ ನಾನು 4 times ಎ, ಇಲ್ಲಿ ಹೈಡ್ರೋಜನ್ ಇದೆ 2 times ಡಿ ಅಂತ ಹೇಳಿ ಕಂಪೇರ್ ಮಾಡ್ಬೋದು ಆಯಿತಾ. ಫಾರ್ ಆಕ್ಸಿಜನ್, ಫಾರ್ ಆಕ್ಸಿಜನ್ 2 times B is equal to, ಇಲ್ಲಿ ನೋಡಿ 2 times C. ಇದು ನಮ್ಮ equation 3. So as I told you, let's assume value of A as 1. A 1 ಆದರೆ from the equation 1, since A is equal to C, value of C ಏನಾಯ್ತಲ್ಲಿ 1 ಆಯಿತು. ಹಾಗಾದರೆ ಫ್ರಮ್ ಇಕ್ವೇಷನ್ 2 ಅಲ್ಲಿ ನೀವು ವ್ಯಾಲ್ಯೂ ಆಫ್ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಐಡೆಂಟಿಫೈ ದ ವ್ಯಾಲ್ಯೂ ಆಫ್ ಡಿ ಅಲ್ವಾ. ಸೊ ಡಿ ಏನಾಯಿತು 4/2 is equal to 2 ಆಯಿತು. ಇಕ್ವೇಷನ್ 3 ಅಲ್ಲಿ ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಸಿ ಯು ಕ್ಯಾನ್ ಐಡೆಂಟಿಫೈ ಬಿ. ಇಕ್ವೇಷನ್ 3ನ ತಗೊಂಡಿದ್ದೀನಿ ಇಲ್ಲಿ. ಓಕೆ, ಇಕ್ವೇಷನ್ 3 ಅಲ್ಲಿ 2b 2c ಇದೆ. ಓಕೆ, 2b ಆ್ಯಂಡ್ 2c ಇದೆ. ನಾನೀಗ ಸಿ ವ್ಯಾಲ್ಯೂ ಐಡೆಂಟಿಫೈ ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2b is equal to 2. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ? 1.
What should be the value of B then? So if the C value is 1, B value ಏನಾಗಬೇಕು? ಚೆಕ್ ಮಾಡಿ. ಇಲ್ಲಿ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಸೊ 2B is equal to 2C. ಇಲ್ಲಿ ಚೆಕ್ ಮಾಡಿ, ಇಕ್ವೇಷನ್ ಸ್ವಲ್ಪ ರಾಂಗ್ ಆಗಿದೆ. ನೀವೇನು ಮಾಡಬೇಕು, ಇಲ್ಲೂ ಕೂಡ ಆಕ್ಸಿಜನ್ ಇದೆ ಅಲ್ವಾ, ಡಿ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಇಕ್ವೇಷನ್ 3ಯಲ್ಲಿ ಏನು ಚೇಂಜಸ್ ಆಗುತ್ತೆ ಇವಾಗ? 2B is equal to 2C plus D. 2B is equal to ವ್ಯಾಲ್ಯೂ ಆಫ್ ಸಿ ಇಸ್ 1 ಅಲ್ವಾ, ನೀವು ಡಿ ಅನ್ನು 2 ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರಿ. ಸೊ ವ್ಯಾಲ್ಯೂ ಆಫ್ ಬಿ ಏನಾಗಬೇಕು? 4/2 ಆಗಬೇಕು, ನಥಿಂಗ್ ಬಟ್ 2. ದ್ಯಾಟ್ಸ್ ವಾಟ್. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಆನ್ಸರ್ಸ್ ಗೊತ್ತಿದೆ. ಸೊ ಯು ಐಡೆಂಟಿಫೈ ಸಮ್ವೇರ್ ಇಟ್ ಆಸ್ ಗೋಯಿಂಗ್ ರಾಂಗ್. ನಿಮ್ಮ ಇಕ್ವೇಷನ್ 3 ಫಾರ್ ಆಕ್ಸಿಜನ್ ಸ್ವಲ್ಪ ಮಾಡಿಫಿಕೇಶನ್ ಇತ್ತು. 2B is equal to 2C ಅಂತ ಹೇಳಿ ಮಾತ್ರ ಬರ್ತಿದೆ, ಬಟ್ ಇಟ್ ಶುಡ್ ಬಿ 2C plus D. ಯಾಕೆಂದರೆ ಇನ್ನೊಂದು ಕಂಪೌಂಡಲ್ಲೂ ಅಲ್ಲಿ ಏನಿದೆ? ಆಕ್ಸಿಜನ್ ಇದೆ. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ಡಿಫ್ರೆಂಟ್ ಕಂಪೌಂಡಿಗೆ ನೀವು ಈಕ್ವೇಟ್ ಮಾಡಬೇಕಲ್ವ ಲಾ ಆಫ್ ಕನ್ಸರ್ವೇಷನ್ ಮೂಲಕ. ಸೊ ಯು ಐಡೆಂಟಿಫೈಡ್ ಆಲ್ ದ ವ್ಯಾಲ್ಯೂ. ಎ ವ್ಯಾಲ್ಯೂ 1 mole ಆಫ್ ಮಿಥೇನ್ ರಿಯಾಕ್ಟ್ಸ್ ವಿತ್ 2 moles ಆಫ್ ಆಕ್ಸಿಜನ್. ಬಿ ವ್ಯಾಲ್ಯೂ ಏನಾಯಿತು? 2 ಆಯಿತು, ಗಿವಿಂಗ್ ಸಿ ವ್ಯಾಲ್ಯೂ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್. ವಾಟ್ ಶುಡ್ ಬಿ ದ ಡಿ ವ್ಯಾಲ್ಯೂ? 2 moles ಆಫ್ water. So ಇಲ್ಲಿ 4 hydrogen, there also it should be 4 hydrogen. Equation is balanced. Next, aluminum reacting with oxygen giving Al2O3. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋಣ? ಸಿಂಪಲ್. A moles of aluminum reacts with B moles of oxygen giving C moles of Al2O3 ಅನ್ಕೊಳ್ಳಿ. ಓಕೆ, ಇಕ್ವೇಷನ್ ಬರೀರಿ. ಫಾರ್ ಅಲ್ಯೂಮಿನಿಯಂ ಹೇಗೆ ನೀವು ಇಕ್ವೇಷನ್, ಆಲ್ಜಿಬ್ರಿಕ್ ಇಕ್ವೇಷನ್ ಬರೀತೀರಾ? A is equal to 2C. ಇದು ಇಕ್ವೇಷನ್ ನಂಬರ್ 1. ಫಾರ್ ಆಕ್ಸಿಜನ್ ಹೇಗೆ ಆಲ್ಜಿಬ್ರಿಕ್ ಇಕ್ವೇಷನ್ ಬರೀತೀರಾ? 2B is equal to 3C. ಇದು ಇಕ್ವೇಷನ್ 2. ಸೊ ನೀವು ಇಲ್ಲಿ ಎ ಐಡೆಂಟಿಫೈ ಮಾಡಬೇಕು, ಬಿ ಐಡೆಂಟಿಫೈ ಮಾಡಬೇಕು, ಆ್ಯಂಡ್ ಸಿ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲೂ ಕೂಡ ಅಸ್ಯೂಮ್ ದ್ಯಾಟ್ ಎ ವ್ಯಾಲ್ಯೂ ಆಸ್ 1. ಎ ಅನ್ನು 1 ಅಂತ ಹೇಳಿ ತಗೊಳ್ಳಿ. ಎನ 1 ಅಂತ ಹೇಳಿ ತಗೊಂಡ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಸಿ? 1/2 ಆಯಿತಾ? ಸೊ ಇಕ್ವೇಷನ್ 1 ಬಿಕಮ್ಸ್ ಸಿ ಆಸ್ 1/2 ಅಲ್ವಾ, 1 ಡಿವೈಡೆಡ್ ಬೈ 2 ಆಯಿತು. ಅದೇ ಥರ ಸಿ ವ್ಯಾಲ್ಯೂ ಗೊತ್ತಾಯಿತು. ಇಕ್ವೇಷನ್ ಆ ಸಿ ವ್ಯಾಲ್ಯೂನ ನೀವು ಇಕ್ವೇಷನ್ 2ಗೆ ಹಾಕಿದ್ರೆ ಬಿ ವ್ಯಾಲ್ಯೂ ಕೂಡ ಗೊತ್ತಾಗುತ್ತೆ. ಸೊ ಈಕ್ವೇಷನ್ 2 ಬಿಕಮ್ಸ್, ಓಕೆ, 2B is equal to 3 1/2 ಅಂತ ಹೇಳಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ನಥಿಂಗ್ ಬಟ್ B is equal to 3 1/2. ಈ 2 ಅನ್ನು ಡಿನಾಮಿನೇಟ್ರಿಗೆ ತೊಗೊಂಡು ಬರಬೇಕಾದ್ರೆ ಏನಾಯ್ತದು? 3/4 ಆಯಿತು ಅಲ್ವಾ. 3 × 1 3, 2 × 2 4 ಆಯಿತು. ಸೊ ನಿಮಗೆ ವ್ಯಾಲ್ಯೂ ಆಫ್ ಬಿ 3/4 ಅಂತ ಹೇಳಿ ಗೊತ್ತಾಯಿತು, ವ್ಯಾಲ್ಯೂ ಆಫ್ ಸಿ 1/2 ಅಂತ ಹೇಳಿ ಗೊತ್ತಾಯಿತು. ಇದು ಫ್ರ್ಯಾಕ್ಷನಲ್ಲಿದೆ. ಸೊ ಕಾಮನ್ ಡಿನಾಮಿನೇಟರ್ನ ಚೂಸ್ ಮಾಡ್ತೀರಾ. ಸೊ ಯು ನೋ ದ್ಯಾಟ್ 4 ಇಸ್ ಅ ಕಾಮನ್ ಡಿನಾಮಿನೇಟರ್. ಸೊ 4 ಕಾಮನ್ ಡಿನಾಮಿನೇಟರ್ ಆಗಿದಾಗ 1/4 ಇಸ್ ಅ ಕಾಮನ್ ಡಿನಾಮಿನೇಟರ್ ಆದಾಗ ನೀವೇನು ಮಾಡ್ತೀರಾ? ದ ಎಂಟೈರ್ ಕೋಎಫಿಷಿಯಂಟನ್ನು ನೀವು ಅದರಿಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇವಾಗ ನಿಮ್ಗೆ ಏನು ಸಿಕ್ಕಿದೆ ಇಲ್ಲಿ? 1 ಅಲ್ಯೂಮಿನಿಯಂ, 1/2 ಆಕ್ಸಿಜನ್ ಆ್ಯಂಡ್ 3/4 ಅಲ್ಯೂಮಿನಿಯಂ ಅಂತ ಹೇಳಿ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ಅಲ್ಲ, 1 ಅಲ್ಯೂಮಿನಿಯಂ, ಬಿ ವ್ಯಾಲ್ಯೂ ಬಂದು 3/4 ಆಕ್ಸಿಜನ್, ಸಿ ವ್ಯಾಲ್ಯೂ ಬಂದು 1/2 Al2O3. ನೀವೇನ 4ಇಂದ ಮಲ್ಟಿಪ್ಲೈ ಮಾಡಿ ಎಂಟೈರ್ ಇಕ್ವೇಷನನ್ನು, ಅವಾಗ ನಿಮ್ಗೇನು ಸಿಗುತ್ತೆ? 4 times ಅಲ್ಯೂಮಿನಿಯಂ ಆಯಿತು. 4 and 4 ನಾಮಿನೇಟರ್ ಡಿನಾಮಿನೇಟ್ರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ 3 moles ಆಫ್ ಆಕ್ಸಿಜನ್ ಆಯ್ತಲ್ಲಿ ಅಲ್ವಾ. 4 and 4 ಅಂತ ಹೇಳಿದಾಗ ಇಲ್ಲಿ ಏನಾಯಿತು? 3 moles ಆಫ್ ಆಕ್ಸಿಜನ್ ಆಯಿತು. ಇಲ್ಲಿ ನೀವು 4ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 1s 2 2s ಅಲ್ಲಿ ಏನಾಯಿತು? ಟೋಟಲ್ ಡಿನಾಮಿನೇಟ್ರಲ್ಲಿ 4 ಅಂತ ಹೇಳುವಂಥದ್ದು ಕ್ಯಾನ್ಸಲ್ ಆಗುತ್ತೆ. ಸೊ ದ 2 ಅಂತ ಹೇಳುವಂಥದ್ದು ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಲೈಕ್ 2 moles ಆಫ್ ಅಲ್ಯೂಮಿನಿಯಂ. ಸೊ ವಾಟ್ ವಾಸ್ ದ ವ್ಯಾಲ್ಯೂ ಆಫ್ ಎ? 1. ವಾಟ್ ವಾಸ್ ದ ವ್ಯಾಲ್ಯೂ ಆಫ್ ಬಿ? 1/2. ವಾಟ್ ವಾಸ್ ದ ವ್ಯಾಲ್ಯೂ ಆಫ್ ಸಿ? 3/4. ಮಲ್ಟಿಪ್ಲೈ ಮಾಡಿ, 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ದ ವ್ಯಾಲ್ಯೂ ಆಫ್ ಎ ಬಿಕಮ್ಸ್ 4. ಇದನ್ನು 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ದ ವ್ಯಾಲ್ಯೂ ಆಫ್ ಬಿ ಬಿಕಮ್ಸ್ 3/4 ಅಲ್ವಾ.
ವ್ಯಾಲ್ಯೂ ಆಫ್ ಬಿ ಬಿಕಮ್ಸ್ 3 ಆ್ಯಂಡ್ ಸಿ 1/2 ಅನ್ನು ನೀವು ಮಲ್ಟಿಪ್ಲೈ ಬೈ 4 ಮಾಡಿದ್ರೆ ದ ವ್ಯಾಲ್ಯೂ ಆಫ್ ಸಿ ಬಿಕಮ್ಸ್ 2. ಸೊ ಈಸಿಯಾಗಿ ಫೈಂಡ್ ದ ಕಾಮನ್ ಡಿನಾಮಿನೇಟರ್. ಅದನ್ನು ನೀವೇನು ಮಾಡ್ತೀರಾ, ಯು ವಿಲ್ ಮಲ್ಟಿಪ್ಲೈ ವಿತ್ ಆಲ್ ದ ಕೋಎಫಿಷಿಯಂಟ್, ಯು ಗೆಟ್ ದ ಎಂಟೈರ್ ವ್ಯಾಲ್ಯೂ ಫಾರ್ ಅಲ್ಯೂಮಿನಿಯಂ, ಆಕ್ಸಿಜನ್, ಅಲ್ಯೂಮಿನಿಯಂ ಆಕ್ಸೈಡ್. ಸಿಂಪಲ್. ಕಾಂಪ್ಲಿಕೇಟೆಡ್ ಇಕ್ವೇಷನ್ ಸಾಲ್ವ್ ಮಾಡಿ ಮ್ಯಾಮ್, ಏನು ಇಷ್ಟೊಂದು ಸಿಂಪಲ್ ಆಗಿರೋದನ್ನ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಹಿಯರ್ ವಿ ಹ್ಯಾವ್ ತುಂಬ ಕೋಎಫಿಷಿಯನ್ಸ್ ಇರುವಂಥ ಇಕ್ವೇಷನ್. ಸೊ ಬರೀತಾ ಹೋಗಿ, ಎ ಬಿ ಸಿ ಡಿ ಇ ಎಫ್ ಇಷ್ಟು ಕೋಎಫಿಷಿಯನ್ಸ್ದು ವ್ಯಾಲ್ಯೂ ಕಂಡುಹಿಡಬೇಕು. ಫಾರ್ ಪೊಟ್ಯಾಷಿಯಮ್ ಹೇಗೆ ನೀವು ಆಲ್ಜಿಬ್ರಿಕ್ ಇಕ್ವೇಷನ್ ತಗೊಳ್ತೀರಾ, ಎಲ್ಲೆಲ್ಲಿದೆ ಪೊಟ್ಯಾಷಿಯಮ್, ಇದರಲ್ಲಿದೆ, ಇಲ್ಲಿದೆ. ಅಂದರೆ ಎಯನ್ನು ಡಿಗೆ ನೀವು ಇಕ್ವೇಟ್ ಮಾಡ್ಬೋದಾ, ಎ ಇಸ್ ಈಕ್ವಲ್ ಟು ಡಿ. ಫಾರ್ ಮ್ಯಾಂಗನಸ್, ಮ್ಯಾಂಗನಸ್ ಎ ಅಂತ ಹೇಳೋದನ್ನು ಇಕ್ವೇಟ್ ತೊಗೊಂಡಿದ್ದೀವಿ ಆಲ್ರೆಡಿ. ಇಲ್ಲಿ ಸಿ ಇದೆ, ಆ್ಯಂಡ್ ದೇರ್ ಇಸ್ ಓನ್ಲಿ 1 ಮ್ಯಾಂಗನೀಸ್ ಅಲ್ವಾ. ಸೊ ಎ ಅನ್ನು ನಾನು ಸಿ ಅಂತ ಹೇಳಿ ತಗೊಳ್ತೇನೆ. ಓಕೆ. ಫಾರ್ ಕ್ಲೋರಿನ್, ಹೇಗೆ, ಬಿ ಅನ್ನು ಇಸ್ ಈಕ್ವಲ್ ಟು ಸಿ, ಈ ಕಂಪೌಂಡಲ್ಲಿ ಕ್ಲೋರಿನ್ ಇದೆ, 2 ಟೈಮ್ಸ್ ಇದೆ, ಸೊ 2C ಅಂತ ಹೇಳಿ ಆಗುತ್ತೆ. ಪ್ಲಸ್ ಇಲ್ಲಿ ಡಿ ಟೈಮ್ಸ್ ಕ್ಲೋರಿನ್ ಇದೆ, ಪ್ಲಸ್ ಇಲ್ಲಿ ಇ ಟೈಮ್ಸ್ 2 ಸಲ. ಸೊ ಬಿ ಇಸ್ ಈಕ್ವಲ್ ಟು 2C ಪ್ಲಸ್ ಡಿ ಪ್ಲಸ್ 2E. ಈ ಇಕ್ವೇಷನ್ ತಗೊಳ್ತೀರಾ. ಸಿಮಿಲರ್ಲಿ ಫಾರ್ ಆಕ್ಸಿಜನ್ಗೆ ನಾವು ಏನು ತಗೊಳ್ತೀವಿ, 4A ಇಸ್ ಈಕ್ವಲ್ ಟು, ಎಲ್ಲೆಲ್ಲಿ ಆಕ್ಸಿಜನ್ ಇದೆ, ಇದೊಂದೇ ಕಂಪೌಂಡಲ್ಲಿರುವಂಥದ್ದು, ಎಫ್. 4A ಇಸ್ ಈಕ್ವಲ್ ಟು ಎಫ್. ಅದೇ ಥರ ಫಾರ್ ಹೈಡ್ರೋಜನ್ ಯಾವ ಥರ ತಗೊಳ್ಬೋದು, ಬಿ ಇಸ್ ಈಕ್ವಲ್ ಟು, ಎಲ್ಲಿದೆ ಹೈಡ್ರೋಜನ್ ಇಲ್ಲಿ, ಲಾಸ್ಟ್ ಒನ್ 2F ಅಲ್ವಾ. ಹೈಡ್ರೋಜನಿಗೆ ಬಿ ಇಸ್ ಈಕ್ವಲ್ ಟು 2F. ಈಗ ಎಲ್ಲದಕ್ಕೂ ಇಕ್ವೇಷನ್ 1 ನಂಬರ್ ಕೊಡ್ತಾ ಹೋಗ್ತಾರೆ, 2 3 4 ಆ್ಯಂಡ್ 5. ಪ್ರತಿಯೊಂದ್ರದ್ದು ನೀವು ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಯು ಹ್ಯಾವ್ ಡಿರೈವ್ಡ್ ದ ಆಲ್ಜಿಬ್ರಿಕ್ ಇಕ್ವೇಷನ್. ಈಗ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸಿಂಪಲ್ ಅಲ್ವಾ, ಎಗೆ ಡಿ ಇದೆ, ಎಗೆ ಸಿ ಇದೆ ಅಂತ ಹೇಳಿದ್ರೆ ಡಿ ಆ್ಯಂಡ್ ಸಿ ಜಾಗದಲ್ಲಿ ನೀವೇನು ಮಾಡ್ಬೋದು, ಎನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಯಾವ ಇಕ್ವೇಷನಲ್ಲಿ ಡಿ ಆ್ಯಂಡ್ ಸಿ ಇದೆ, ಸಿ ಇಕ್ವೇಷನ್ ನಂಬರ್ 3 ನೋಡಿ. ಸೊ ಇಕ್ವೇಷನ್ ನಂಬರ್ 3 ಯಾವ ಥರ ಇದೆ ಅಂತ ಹೇಳಿದ್ರೆ, ಬಿ ಅನ್ನು ನೀವು 2C 1D ಪ್ಲಸ್ 2E ಅಂದರೆ ಕಾಂಪ್ಲಿಕೇಟೆಡ್ ಥರ ಇದೆ, ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ. ಸಿ ಮತ್ತು ಈ ಡಿ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2A ಪ್ಲಸ್ ಎ 2E, ಅಥವಾ ಬಿ ಇಸ್ ಈಕ್ವಲ್ ಟು 3A ಪ್ಲಸ್ 2E. ಬಿ ಅನ್ನು ನೀವು ಎಲ್ಲಿದೆ, ಬಿ ಅಂತ ಹೇಳುವಂಥದ್ದನ್ನ ನಾವು 2F ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ. ಇನ್ಸ್ಟೆಡ್ ಆಫ್ ರೈಟಿಂಗ್ ಬಿ, 2F ಇಸ್ ಈಕ್ವಲ್ ಟು 3A ಪ್ಲಸ್ 2E ಅಂತ ಹೇಳಿ ತಗೊಳ್ಬೋದು. ಎಫ್ ಅಂತ ಹೇಳೋ ಜಾಗದಲ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎ ಅಲ್ವಾ. 2 ಇಂಟು 4A ಇಸ್ ಈಕ್ವಲ್ ಟು 3A ಪ್ಲಸ್ 2E. ಯಾಕೆ, ಎಫ್ ಅಂತ ಹೇಳೋದನ್ನು ನೀವೇನಕ್ಕೆ ಇಕ್ವೇಟ್ ಮಾಡ್ಕೊಂಡಿದ್ದೀರಾ, 4 ಟೈಮ್ಸ್ ಎ. ಎಫ್ ಇಸ್ ನಥಿಂಗ್ ಬಟ್ ವಾಟರ್. ಸೊ 4 ಟೈಮ್ಸ್ ಎ ಅಂತ ಹೇಳುವಂಥದ್ದು ಇಟ್ಸ್ ಲೈಕ್ 4 ಟೈಮ್ಸ್ ಎ. ಆಕ್ಸಿಜನ್, 4 ಟೈಮ್ಸ್ ಆಕ್ಸಿಜನ್ ಪ್ಲಸ್ 1 ಟೈಮ್ ಎಫ್. ಆಕ್ಸಿಜನ್ದು ಈಕ್ವೇಷನ್ ಆಗಿತ್ತು ಅದು, ರೈಟ್. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಯು ಗೆಟ್ ವಾಟ್, 8A ಇಸ್ ಈಕ್ವಲ್ ಟು 3A ಪ್ಲಸ್ 2E. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ 5A ಇಸ್ ಈಕ್ವಲ್ ಟು 2E. ಕರೆಕ್ಟ್. 5A ಇಸ್ ಈಕ್ವಲ್ ಟು 2E ಅಂತ ಹೇಳಿದರೆ ಅರ್ಥ ಏನು, A ಡಿವೈಡೆಡ್ ಬೈ E ಇಸ್ ಈಕ್ವಲ್ ಟು 2/5. ಅಂದರೆ A ವ್ಯಾಲ್ಯೂ 2 ಆಯಿತು, E ವ್ಯಾಲ್ಯೂ 5 ಆಯಿತು. ಇಫ್ ದ ವ್ಯಾಲ್ಯೂ ಆಫ್ A ಇಸ್ 2, then value of D also will be 2. Value of C also will be 2 ಅಲ್ವಾ. ಸೊ ಇದರಿಂದ ನಿಮಗೆ ಯಾವುದೆಲ್ಲ ವ್ಯಾಲ್ಯೂ ಗೊತ್ತಾಯಿತು, A ವ್ಯಾಲ್ಯೂ 2, ಸಿನ್ಸ್ A is equal to D, D ವ್ಯಾಲ್ಯೂ 2, ಸಿನ್ಸ್ A is also equal to C, C ವ್ಯಾಲ್ಯೂ 2. 3 ಕೋಎಫಿಷಿಯಂಟ್ ಇಲ್ಲೇ ಕಂಡಿಡಿದ್ರಿ. E ಆಲ್ಸೋ, E ವ್ಯಾಲ್ಯೂ ಏನಾಯಿತು, 5 ಆಯಿತು. 4 ಕೋಎಫಿಷಿಯಂಟ್ ಎಷ್ಟು ಈಸ್ಗೆ ಕಂಡಿಡಿದ್ರಿ ಅಲ್ವಾ. ನೆಕ್ಸ್ಟ್ ಏನು ಕಂಡಿಡಬೇಕು ನಮಗೆ, ಇ ಅಂತ ಹೇಳೋದು ಆಯಿತು, ಎಫ್ ಅನ್ನು ಕಂಡುಹಿಡಿಬೇಕು, ಆ್ಯಸ್ ವೆಲ್ ಆಸ್ ಡಿ ಅನ್ನು ಕಂಡುಹಿಡಿಬೇಕು ನಾವು, ಬಿಕಾಸ್ ದ ರೆಸ್ಟ್ ಇಸ್ ಓವರ್. ಡಿ ಈಸ್ ಆಲ್ರೆಡಿ ಓವರ್. ಓನ್ಲಿ ವಿ ಆರ್ ಲೆಫ್ಟ್ ವಿತ್ ಎಫ್. ಈಗ ಎ ಬಿ ಸಿ ಡಿ, ಹಾಂ, ಬಿ ಮತ್ತು ಎಫ್. ನಾವು ಈಗ ಬಿ ಮತ್ತು ಎಫ್ ಅನ್ನು ಕಂಡುಹಿಡ್ಕೊಳ್ಬೇಕು. ಯಾವ್ದು ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ನಾವು ಫಸ್ಟಿಗೆ ಎಫ್ ಅನ್ನು ಕಂಡುಹಿಡ್ಕೊಂಡ್ಬೇಡ. ಎಫ್ ಅನ್ನು ಕಂಡುಹಿಡಬೇಕಂತ ಹೇಳಿದ್ರೆ ಐ ಟೇಕ್ ದ ಆಕ್ಸಿಜನ್ ಇಕ್ವೇಷನ್. 4A ಇಸ್ ಈಕ್ವಲ್ ಟು ಎಫ್. ಎಫ್ ಅಂತ ಹೇಳಿದ್ರೆ 4A, ದ ವ್ಯಾಲ್ಯೂ ಆಫ್ ಎ ಅಂತ ಹೇಳಿದ್ರೆ 2. ಸೊ ಎಫ್ ಇಸ್ ಈಕ್ವಲ್ ಟು 4 ಇಂಟು 2, ನಥಿಂಗ್ ಬಟ್ 8. ಸೊ ವ್ಯಾಲ್ಯೂ ಆಫ್ ಎಫ್ ಎಷ್ಟಾಯಿತು,
ಎಫ್ ಆಯಿತು 8 ಆಯಿತು. ವ್ಯಾಲ್ಯೂ ಆಫ್ ಬಿ ಅನ್ನು ಹೇಗೆ ಕಂಡುಹಿಡಿತೀರಾ? ವ್ಯಾಲ್ಯೂ ಆಫ್ ಬಿ ಇಸ್ ನಥಿಂಗ್ ಬಟ್ 2 times ಎಫ್ ಅಕಾರ್ಡಿಂಗ್ ಟು ಯೋರ್ ಹೈಡ್ರೋಜನ್ ಇಕ್ವೇಷನ್. ಸೊ ಇಲ್ಲಿ 16 ಆಯಿತು, ಕರೆಕ್ಟ್. ಸೊ ವ್ಯಾಲ್ಯೂ ಆಫ್ ಬಿ ಇಸ್ ಈಕ್ವಲ್ ಟು 16. ನೀವು ಯಾವಾಗ ಈ ಇಕ್ವೇಷನ್ಸ್ನ ರಾಂಗ್ ಬರೀತಿರೋ, ವಾಟ್ ಎವರ್ ಯು ಸಾಲ್ವ್ ದಿಸ್ ಸೈಡ್ ಬಿಕಮ್ಸ್ ಎಂಟೈರ್ಲಿ ರಾಂಗ್. ಹಾಗಾಗಿ ಬಿ ಕೇರ್ಫುಲ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ನಾವು? 2 moles of KMnO4 reacts with B value ಏನಾಗಿತ್ತು ಅಲ್ಲಿ 16 moles of hydrochloric acid. C value was 2, right? 2 moles of manganese chloride, 2 moles of potassium chloride. E ಅಂತ ಹೇಳುವಂಥದ್ದು ಏನಿಲ್ಲಿ 5 moles of chlorine plus F ಅಂತ ಹೇಳುವಂಥದ್ದು 8 moles of water. ಹೀಗೆ ನೀವು ಇಕ್ವೇಷನ್ನ ಸಾಲ್ವ್ ಮಾಡ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಕನ್ವೀನಿಯನ್ಸ್. ನೀವು ಇದರಲ್ಲಿ ಸ್ಪೀಡ್ ಆಗಿದ್ದೀರಾ ಅಂತ ಹೇಳಿದ್ರೆ ಗೋ ಫಾರ್ ದಿಸ್. ನೋ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಚಾಯ್ಸ್, ದೆನ್ ಗೋ ಫಾರ್ ದ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್. ಬಟ್ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಇಂಟ್ರೆಸ್ಟ್ ಆ್ಯಸ್ ವೆಲ್ ಆಸ್ ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಈದರ್ ಕ್ಯಾಲ್ಕುಲೇಟಿಂಗ್ ಇನ್ ಡಿಫ್ರೆಂಟ್ ವೇಸ್. ನೀವು ನಿಮ್ಮ ಕನ್ವೀನಿಯೆಂಟ್ ಆಗಿರುವಂತಹ ಒಂದು ಮೆಥಡನ್ನು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ. ಬಟ್ ದಿಸ್ ವಿಲ್ ರೆಡ್ಯೂಸ್ ದ ಟೈಮ್. ಇದು ಪ್ರೊವೈಡೆಡ್ ಯು ಶುಡ್ ರೈಟ್ ಇಟ್ ಪ್ರಾಪರ್ಲಿ. ಓಕೆ, ಐ ಹೋಪ್ balancing the equation was helpful for you with respect to both traditional method of hit and trial as well as algebraic method. With another basic concept, I'll meet you in the next class. Till then, bye, take care and all the best.